ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಭೂಮಿ ಸ್ಟಾಕ್ಸ್. ಈ ಒಂದು ವಿಡಿಯೋದಲ್ಲಿ ನಾನು BCom 6 ಸೆಮಿಸ್ಟರ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಸಬ್ಜೆಕ್ಟಲ್ಲಿ ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟನ್ನು ಹೇಗೆ ಮಾಡೋದು ಅದನ್ನು ಹೇಳ್ಕೊಡ್ತಾ ಇದ್ದೀನಿ. ಇನ್ನೂ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕಂಟಿನ್ಯೂ ಮಾಡಿ. ಫಸ್ಟ್ಲಿ ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ಗೆ ಫಾರ್ಮೆಟ್ ಏನು ಅಂತ ನಾವು ನೋಡೋಣ. ಫಸ್ಟು ಈಕ್ವಿಟಿ ಆ್ಯಂಡ್ ಲಯಬಿಲಿಟಿ. ಇವಾಗ ಬ್ಯಾಲೆನ್ಸ್ ಶೀಟಲ್ಲಿ ನಾರ್ಮಲಾಗಿ ಈಕ್ವಿಟಿ ಆ್ಯಂಡ್ ಲಯಬಿಲಿಟಿ ಇರುತ್ತೆ. ಅದರಲ್ಲಿ 3 ಸ್ಟೆಪ್ಸನ್ನು ಫಾಲೋ ಮಾಡಬೇಕು. ಒಂದು ಶೇರ್ ಕ್ಯಾಪಿಟಲ್ ಆ್ಯಂಡ್ ನಾನ್ ಕರೆಂಟ್ ಲಯಬಿಲಿಟೀಸ್ ಆ್ಯಂಡ್ ಕರೆಂಟ್ ಲಯಬಿಲಿಟೀಸ್ ಇರುತ್ತೆ. ಶೇರ್ ಕ್ಯಾಪಿಟಲಲ್ಲಿ ಈಕ್ವಿಟಿ ಶೇರ್ ಕ್ಯಾಪಿಟಲ್, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್, ಈ ರೀತಿಯಾದ ಶೇರ್ ಕ್ಯಾಪಿಟಲ್, ರಿಸರ್ವ್ಸ್ ಮತ್ತು P&L ಅಕೌಂಟ್, ಇದನ್ನೆಲ್ಲ ನಾವು ಶೇರ್ ಕ್ಯಾಪಿಟಲಲ್ಲಿ ರೆಕಾರ್ಡ್ ಮಾಡ್ತೀವಿ. ನಾನ್ ಕರೆಂಟ್ ಲಯಬಿಲಿಟೀಸ್ ಅಂತಂದರೆ ಲೆಸ್ ದೆನ್ 1 ಇಯರ್ ಯಾವುದೆಲ್ಲ ಲಯಬಿಲಿಟೀಸ್ ಇದೆ ಅದನ್ನು ನಾನ್ ಕರೆಂಟ್ ಲಯಬಿಲಿಟೀಸ್ ಅಂತ ಹೇಳಿ ಕರಿತೀವಿ. ಕರೆಂಟ್ ಲಯಬಿಲಿಟೀಸ್ ಅಂದರೆ ಮೋರ್ ದೆನ್ 1 ಇಯರ್, ಆ ಒಂದು ಲಯಬಿಲಿಟೀಸನ್ನು ಕರೆಂಟ್ ಲಯಬಿಲಿಟೀಸ್ ಅಂತ ಹೇಳಿ ಕರಿತೀವಿ. ಟೋಟಲ್ ಈಕ್ವಿಟಿ ಆ್ಯಂಡ್ ಲಯಬಿಲಿಟೀಸ್ ಬಂದು A+B+C ಅಂದರೆ ಶೇರ್ ಕ್ಯಾಪಿಟಲ್ ಪ್ಲಸ್ ನಾನ್ ಕರೆಂಟ್ ಲಯಬಿಲಿಟೀಸ್ ಪ್ಲಸ್ ಕರೆಂಟ್ ಲಯಬಿಲಿಟೀಸನ್ನು ಮಾಡಿದ್ರೆ ನಮಗೆ ಟೋಟಲ್ ಈಕ್ವಿಟಿ ಆ್ಯಂಡ್ ಲಯಬಿಲಿಟೀಸ್ ಸಿಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಅಸೆಟ್ಸಲ್ಲಿ ನಾನ್ ಕರೆಂಟ್ ಅಸೆಟ್ಸ್ ಆ್ಯಂಡ್ ಕರೆಂಟ್ ಅಸೆಟ್ಸ್ ಇದೆ. ನಾನ್ ಕರೆಂಟ್ ಅಸೆಟ್ಸಲ್ಲಿ ಫಿಕ್ಸ್ಡ್ ಅಸೆಟ್ಸ್ ಅಂತಂದರೆ ಈ ನಾನ್ ಕರೆಂಟ್ ಅಸೆಟ್ಸ್ ಬಂದು ಈಸಿಯಾಗಿ ಕ್ಯಾಶ್ಗೆ ಕನ್ವರ್ಟ್ ಮಾಡೋದಕ್ಕೆ ಆಗಲ್ಲ. ಅಂತಹ ಒಂದು ಅಸೆಟ್ಸನ್ನು ಲ್ಯಾಂಡ್ ಆಗಿರ್ಬೋದು, ಬಿಲ್ಡಿಂಗ್ ಆಗಿರ್ಬೋದು, ಫರ್ನಿಚರ್ ಆಗಿರ್ಬೋದು, ಇಂತಹ ಒಂದು ಅಸೆಟ್ಸನ್ನು ನಾವು ನಾನ್ ಕರೆಂಟ್ ಅಸೆಟ್ಸ್ ಅಥವಾ ಫಿಕ್ಸ್ಡ್ ಅಸೆಟ್ಸ್ ಅಂತ ಹೇಳಿ ಕರಿತೀವಿ. ಕರೆಂಟ್ ಅಸೆಟ್ಸ್ ಅಂದರೆ ಈಸಿಯಾಗಿ ನಾವು ಕ್ಯಾಶ್ಗೆ ಕನ್ವರ್ಟ್ ಮಾಡುವಂಥದ್ದು. ಫಾರ್ ಎಕ್ಸಾಂಪಲ್ಗೆ ಸ್ಟಾಕ್ ಆಗಿರ್ಬೋದು, ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಅಕೌಂಟ್ ರಿಸಿವಬಲ್ಸ್ ಆಗಿರ್ಬೋದು, ಈ ರೀತಿಯಾದದನ್ನು ಕರೆಂಟ್ ಅಸೆಟ್ಸ್ ಅಂತ ಹೇಳಿ ಕರಿತೀವಿ. ನಾನ್ ಕರೆಂಟ್ ಅಸೆಟ್ಸ್ ಆ್ಯಂಡ್ ಕರೆಂಟ್ ಅಸೆಟ್ಸನ್ನು ಆ್ಯಡ್ ಮಾಡಿದ್ರೆ ನಮಗೆ ಟೋಟಲ್ ಅಸೆಟ್ಸ್ ಬಂದು ಸಿಗ್ತಾ ಹೋಗುತ್ತೆ. ಇದಿಷ್ಟು ಬಂದು ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ನ ಒಂದು ಫಾರ್ಮ್ಯಾಟ್ ಆಗಿದೆ. ಇವಾಗ ನಾವು ಕ್ಯಾಲ್ಕುಲೇಟ್ ಮಾಡೋಣ ಅಂತಂದರೆ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ. ನೋಡಿ, ಫ್ರಮ್ ದ ಫಾಲೋಯಿಂಗ್ ಬ್ಯಾಲೆನ್ಸಸ್ ಪ್ರಿಪೇರ್ ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ ಅಂತ ಹೇಳಿ ಕೊಟ್ಟಿದ್ದಾರೆ. ಪರ್ಟಿಕ್ಯುಲರ್ಸ್ 2 ಇಯರ್ಸ್ದು ಡೇಟಾ ಕೊಟ್ಟಿದ್ದಾರೆ. 31/12/2021 ಆ್ಯಂಡ್ 31/12/2022 ಈ 2 ಇಯರ್ಸ್ದು ಡೇಟಾ ಕೊಟ್ಟಿದ್ದಾರೆ. ಫಸ್ಟ್ ಇಲ್ಲಿ ಶೇರ್ ಕ್ಯಾಪಿಟಲ್ ಕೊಟ್ಟಿದ್ದಾರೆ ಆ್ಯಂಡ್ ರಿಸರ್ವ್ಸ್ ಕೊಟ್ಟಿದ್ದಾರೆ, ಸೆಕ್ಯೂರ್ಡ್ ಲೋನ್ ಕೊಟ್ಟಿದ್ದಾರೆ, ಅನ್ಸೆಕ್ಯೂರ್ಡ್ ಲೋನ್ ಕೊಟ್ಟಿದ್ದಾರೆ, ಸನ್ಟ್ರಿ ಕ್ರೆಡಿಟರ್ಸ್, ಬಿಲ್ಡಿಂಗ್ಸ್, ಮಷಿನರಿ, ಸ್ಟಾಕ್, ಡೆಟಾರ್ಸ್, ಕ್ಯಾಶ್ ಬ್ಯಾಂಕ್. ಇದಿಷ್ಟನ್ನು ನಾವು ಲಯಬಿಲಿಟೀಸ್ ಯಾವುದು, ಅಸೆಟ್ಸ್ ಯಾವುದು ಅಂತ ಹೇಳಿ ನಾವು ಡಿವೈಡ್ ಮಾಡ್ಕೋಬೇಕಾಗುತ್ತೆ. ಶೇರ್ ಕ್ಯಾಪಿಟಲ್ ಬಂದು ಆ್ಯಸ್ ಯೂಶುವಲ್ ಆಗಿ ನಾವು ಈಕ್ವಿಟಿ ಆ್ಯಂಡ್ ಲಯಬಿಲಿಟಿಯಲ್ಲಿ ಫಸ್ಟ್ ಬರೋದೇ ಶೇರ್ ಕ್ಯಾಪಿಟಲ್. ಆ ಶೇರ್ ಕ್ಯಾಪಿಟಲಲ್ಲಿ ಬರಿತೀವಿ, ಅದು ಎಷ್ಟು 8 lakh ಆ್ಯಂಡ್ 10 lakhನ ಬರಿತೀವಿ. ಆ್ಯಂಡ್ ನೆಕ್ಸ್ಟ್ ರಿಸರ್ವ್ಸ್ ಬಂದು ಈಕ್ವಿಟಿ ಶೇರ್ ಕ್ಯಾಪಿಟಲ್ಸಲ್ಲೇ ಬರುತ್ತೆ, ಶೇರ್ ಕ್ಯಾಪಿಟಲಲ್ಲೇ ಬರುತ್ತೆ, ಅದನ್ನು ನಾವು ರಿಸರ್ವ್ಸಲ್ಲಿ ಬರಿತೀವಿ. ನೆಕ್ಸ್ಟ್ ಸೆಕ್ಯೂರ್ಡ್ ಲೋನ್ ಬಂದು ನಾನ್ ಕರೆಂಟ್ ಲಯಬಿಲಿಟೀಸಲ್ಲಿ ಬರಿತೀವಿ, ಅನ್ಸೆಕ್ಯೂರ್ಡ್ ಲೋನ್ ಕೂಡ ನಾನ್ ಕರೆಂಟ್ ಲಯಬಿಲಿಟೀಸಲ್ಲಿ ಬರಿತೀವಿ. ಸನ್ಟ್ರಿ ಕ್ರೆಡಿಟರ್ಸ್ ಬಂದು ಕರೆಂಟ್ ಲಯಬಿಲಿಟೀಸಲ್ಲಿ ಬರಿತೀವಿ. ನೆಕ್ಸ್ಟ್ ಬಿಲ್ಡಿಂಗ್, ಮಷಿನರಿ ಬಂದು ಇವೆರಡು ನಾನ್ ಕರೆಂಟ್ ಅಸೆಟ್ಸ್ ಆಗಿದೆ, ಅಂದರೆ ಫಿಕ್ಸ್ಡ್ ಅಸೆಟ್ಸ್ ಆಗಿದೆ, ಇದನ್ನು ನಾವು ಫಿಕ್ಸ್ಡ್ ಅಸೆಟ್ಸಲ್ಲಿ ಮೆನ್ಷನ್ ಮಾಡ್ತೀವಿ. ಸ್ಟಾಕ್, ಡೆಟಾರ್ಸ್ ಆ್ಯಂಡ್ ಕ್ಯಾಶ್ ಅಟ್ ಬ್ಯಾಂಕ್ ಬಂದು ಕರೆಂಟ್ ಅಸೆಟ್ಸ್, ಇದನ್ನು ಈಸಿಯಾಗಿ ಕ್ಯಾಶ್ ಆಗಿ ಕನ್ವರ್ಟ್ ಮಾಡ್ಬೋದು, ಅದರಿಂದ ನಾವು ಇದನ್ನು ಕರೆಂಟ್ ಅಸೆಟ್ಸಲ್ಲಿ ಮೆನ್ಷನ್ ಮಾಡ್ತೀವಿ. ಇಲ್ಲಿ ನೋಡಿ, ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟಲ್ಲಿ ಪರ್ಟಿಕ್ಯುಲರ್ಸ್ 2 ಇಯರ್ಸ್ದು ಅಮೌಂಟ್ ತಗೋತೀವಿ. ಚೇಂಜಸ್ ಅಂದರೆ ಎಷ್ಟು ಇನ್ಕ್ರೀಸ್ ಆಗಿದೆ, ಎಷ್ಟು ಡಿಕ್ರೀಸ್ ಆಗಿದೆ ಅನ್ನೋದನ್ನು ಬರಿತೀವಿ. ನೆಕ್ಸ್ಟ್ ಎಷ್ಟು % ಇನ್ಕ್ರೀಸ್ ಆಗಿದೆ, ಎಷ್ಟು % ಡಿಕ್ರೀಸ್ ಆಗಿದೆ ಅನ್ನೋದನ್ನು ನಾವಿಲ್ಲಿ ಬರಿಬೇಕು. ಫಸ್ಟಲ್ಲಿ ನೋಡೋದಾದರೆ ಫಸ್ಟ್ ಹೆಡ್ಡಿಂಗ್ ಈಕ್ವಿಟಿ ಆ್ಯಂಡ್ ಲಯಬಿಲಿಟಿ. ಈಕ್ವಿಟಿ ಆ್ಯಂಡ್ ಲಯಬಿಲಿಟಿಯಲ್ಲಿ ಫಸ್ಟ್ ಏನು ಬರುತ್ತೆ, ಶೇರ್ ಕ್ಯಾಪಿಟಲ್ ಬರುತ್ತೆ. ಅದ್ರ ಕೆಳಗಡೆ ಈಕ್ವಿಟಿ ಶೇರ್ ಕ್ಯಾಪಿಟಲನ್ನು ನಾವು ಮೆನ್ಷನ್ ಮಾಡಬೇಕು. ಈಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟಿದೆ, 8 lakh ಮತ್ತು 10 lakh ಇದೆ. ಈ 8 lakh ಮತ್ತು 10 lakhಗೆ 2 lakh ಡಿಫ್ರೆನ್ಸ್ ಇದೆ. 2 lakh ಬಂದು ಇನ್ಕ್ರೀಸ್ ಆಗಿದೆ 2022ಅಲ್ಲಿ, ಅದರಿಂದ ನಾವೇನು ಮಾಡ್ತೀವಿ, 2 lakh ಬಂದು ಇನ್ಕ್ರೀಸ್ ಆಗಿದೆ ಅಂತ ಹೇಳಿ ಇಲ್ಲಿ ತೋರಿಸ್ತೀವಿ. ನೆಕ್ಸ್ಟ್ ಎಷ್ಟು ಪರ್ಸೆಂಟೇಜ್ ಬಂದು ಚೇಂಜಸ್ ಇದೆ ಅಂತ ನಾವು ಇಲ್ಲಿ ನೋಡೋದಾದರೆ 2 lakh ಡಿವೈಡೆಡ್ ಬೈ 8 lakh ಇಂಟು 100 ಮಾಡಿದ್ರೆ 25% ಬಂದು ನಮಗೆ ಬರುತ್ತೆ. ಈ ಕ್ಯಾಲ್ಕುಲೇಷನ್ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೀನಿ. ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟನ್ನು ಮಾಡಬೇಕಾದ್ರೆ ಅದನ್ನು ನೀವು ಒಂದ್ಸಲಿ ಗಮನಿಸ್ಕೊಳ್ಳಿ. ನೆಕ್ಸ್ಟ್ ಬಂದು ಕ್ವೆಶ್ಚನಲ್ಲಿ ರಿಸರ್ವ್ಸ್ ಕೊಟ್ಟಿದ್ದಾರೆ. ರಿಸರ್ವ್ಸನ್ನು ಕೂಡ ನಾವು ಇಲ್ಲಿ ಮೆನ್ಷನ್ ಮಾಡಬೇಕು. ಅದು 1 lakh ಮತ್ತು 1,20,000 ಇದೆ. 20,000 ಬಂದು ಇನ್ಕ್ರೀಸ್ ಆಗಿದೆ, ಅದರಿಂದ ನಾವೇನು ಮಾಡ್ತೀವಿ, ಎಷ್ಟು % ಡಿಫ್ರೆಂಟ್ ಇದೆ ಅನ್ನೋದನ್ನು ತೋರಿಸ್ಬೇಕು. 20,000 ಡಿವೈಡೆಡ್ ಬೈ 1 lakh ಇಂಟು 100 ಮಾಡಿದಾಗ ನಮಗೆ 20% ಬಂದು ಆನ್ಸರ್ ಬರುತ್ತೆ. ನೆಕ್ಸ್ಟ್ ಶೇರ್ ಕ್ಯಾಪಿಟಲ್ ಮತ್ತು ರಿಸರ್ವ್ಸನ್ನು ಎರಡನ್ನೂ ಆ್ಯಡ್ ಮಾಡ್ಕೋತೀವಿ. ಎಷ್ಟು ಜಾಸ್ತಿ ಇದೆ ಅಂತ ನೋಡ್ತೀವಿ. 2,20,000 ಜಾಸ್ತಿ ಇದೆ. 2,20,000 ಡಿವೈಡೆಡ್ ಬೈ 9 lakh ಇಂಟು 100 ಮಾಡಿದಾಗ 24.44% ಬಂದು
ಇನ್ಕ್ರೀಸ್ ಆಗಿರೋದು ಗೊತ್ತಾಗುತ್ತೆ. ನೆಕ್ಸ್ಟ್ ನಾನ್ ಕರೆಂಟ್ ಲಯಬಿಲಿಟೀಸಲ್ಲಿ, ನಾನ್ ಕರೆಂಟ್ ಲಯಬಿಲಿಟೀಸ್ಗೆ ಸೆಕ್ಯೂರ್ಡ್ ಲೋನ್ ಮತ್ತು ಅನ್ಸೆಕ್ಯೂರ್ಡ್ ಲೋನ್ ಇಲ್ಲಿ ಕೊಟ್ಟಿದ್ದಾರೆ. ಆ ಸೆಕ್ಯೂರ್ಡ್ ಲೋನ್ ಮತ್ತು ಅನ್ಸೆಕ್ಯೂರ್ಡ್ ಲೋನನ್ನು ಬರ್ಕೋತೀವಿ. 30,000 40,000 10,000 ಇನ್ಕ್ರೀಸ್ ಆಗಿದೆ. 2021ಗೂ 2022ಗೂ 10,000 ಇನ್ಕ್ರೀಸ್ ಆಗಿದೆ. ಅದರಿಂದ ಏನು ಮಾಡ್ತೀವಿ, 10,000 ಡಿವೈಡೆಡ್ ಬೈ 30,000 ಇಂಟು 100 ಮಾಡಿದಾಗ 33.33% ಬಂದು ಬರುತ್ತೆ. ಅನ್ಸೆಕ್ಯೂರ್ಡ್ ಲೋನ್ ಬಂದು 20,000 ಇದೆ ಆ್ಯಂಡ್ 10,000 ಇದೆ, ಡಿಕ್ರೀಸ್ ಆಗಿದೆ 10,000. ಅದರಿಂದ ಏನು ಮಾಡ್ತೀವಿ, 10,000 ಡಿವೈಡೆಡ್ ಬೈ 20,000 ಇಂಟು 100 ಮಾಡಿದಾಗ -50% ಬರುತ್ತೆ. ನೆಕ್ಸ್ಟ್ ಇವೆರಡನ್ನೂ ಆ್ಯಡ್ ಮಾಡ್ತೀವಿ. ಇವೆರಡನ್ನೂ ಆ್ಯಡ್ ಮಾಡಿದಾಗ ಟೋಟಲ್ ಬಂದು ಸೇಮ್ ಬರುತ್ತೆ. ಅದರಿಂದ ಇದು ಯಾವುದೇ ಮೂಮೆಂಟನ್ನು ನಮಗೆ ತೋರಿಸೋದಿಲ್ಲ, ಇಲ್ಲಿ ನಿಲ್ ಕೊಡ್ತೀವಿ ನಾವು. ಆ್ಯಂಡ್ ನೆಕ್ಸ್ಟ್ ಕರೆಂಟ್ ಲಯಬಿಲಿಟೀಸನ್ನು ನೋಡೋಣ. ಕರೆಂಟ್ ಲಯಬಿಲಿಟೀಸ್ಗೆ ಸನ್ಡ್ರಿ ಕ್ರೆಡಿಟರ್ಸ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕ್ವಶನು. ಸನ್ಡ್ರಿ ಕ್ರೆಡಿಟರ್ಸನ್ನು ಮೆನ್ಷನ್ ಮಾಡ್ತೀವಿ. 80,000 ಆ್ಯಂಡ್ 1 lakh 20,000 ಇನ್ಕ್ರೀಸ್ ಆಗಿದೆ. 20,000 ಡಿವೈಡೆಡ್ ಬೈ 80,000 ಇಂಟು 100 ಮಾಡಿದಾಗ 25% ಬಂದು ಬರುತ್ತೆ. ಆ್ಯಂಡ್ ಟೋಟಲ್ ಸಿ, ಇದನ್ನು ಆ್ಯಡ್ ಮಾಡ್ಕೋತೀವಿ, ಎಷ್ಟು % ಇನ್ಕ್ರೀಸ್ ಆಗಿದೆ ಅಂತ ತೋರಿಸ್ಕೋತೀವಿ. ನೆಕ್ಸ್ಟ್ ಟೋಟಲ್ ಈಕ್ವಿಟಿ ಆ್ಯಂಡ್ ಲಯಬಿಲಿಟಿ. ಇವಾಗ ಟೋಟಲ್ ಬಿ, ಟೋಟಲ್ ಎ ಆ್ಯಂಡ್ ಟೋಟಲ್ ಸಿ ಈ ಮೂರನ್ನು ಆ್ಯಡ್ ಮಾಡಿದಾಗ ನಮಗೆ ಒಂದು ಅಮೌಂಟ್ ಬರುತ್ತೆ. ಇಲ್ಲಿ ನೋಡಿ 10,30,000 12,70,000 ಎಷ್ಟು ಇನ್ಕ್ರೀಸ್ ಆಗಿದೆ ಅಂತ ಇಲ್ಲಿ ನಮಗೆ ಕಾಣಿಸುತ್ತೆ. 2,44,000 ಬಂದು ಇನ್ಕ್ರೀಸ್ ಆಗಿದೆ. 2,44,000 ಡಿವೈಡೆಡ್ ಬೈ 10,30,000 ಇಂಟು 100 ಮಾಡಿದಾಗ ನಮಗೆ 23.30% ಬಂದು ಸಿಗುತ್ತೆ. ಇದು ಟೋಟಲ್ ಈಕ್ವಿಟಿ ಆ್ಯಂಡ್ ಲಯಬಿಲಿಟೀಸ್ ಆಯಿತು. ನೆಕ್ಸ್ಟು ಅಸೆಟ್ ಕಡೆ ಬಂದಾಗ ನಾವು ಇಲ್ಲಿ ನೋಡಿ, ಅಸೆಟ್ಸಲ್ಲಿ ಫಸ್ಟು ನಾನ್ ಕರೆಂಟ್ ಅಸೆಟ್ಸ್ ಬರೀಬೇಕು. ಅದ್ರ ಕೆಳಗಡೆ ಬಂದು ಫಿಕ್ಸ್ಡ್ ಅಸೆಟ್ಸ್ ಇರುತ್ತೆ. ಫಿಕ್ಸ್ಡ್ ಅಸೆಟ್ಸಲ್ಲಿ ಬಿಲ್ಡಿಂಗ್ ಮತ್ತು ಮಷಿನರಿಯನ್ನು ಬರೆದಿದ್ದೀವಿ. ಬಿಲ್ಡಿಂಗ್ದು 4 lakh ಆ್ಯಂಡ್ 5 lakh ಇದೆ. 1 lakh ಇನ್ಕ್ರೀಸ್ ಆಗಿದೆ. 1 lakh ಡಿವೈಡೆಡ್ ಬೈ 4 lakh ಇಂಟು 100 ಮಾಡಿದಾಗ 25% ಬರುತ್ತೆ. ನೆಕ್ಸ್ಟ್ ಮಷಿನರಿ ನೋಡೋದಾದರೆ 3 lakh ಆ್ಯಂಡ್ 4 lakh ಇದೆ. 4 lakh ಇರೋದ್ರಿಂದ ಒಂದು 1 lakh ಇನ್ಕ್ರೀಸ್ ಆಗಿದೆ. 1 lakh ಡಿವೈಡೆಡ್ ಬೈ 3 lakh ಇಂಟು 100 ಮಾಡಿದಾಗ 33.33% ಬರುತ್ತೆ. ನೆಕ್ಸ್ಟ್ ಇವೆರಡನ್ನೂ ಆ್ಯಡ್ ಮಾಡ್ಕೋತೀರಾ. ಇದು 7 lakh ಬರುತ್ತೆ ಆ್ಯಂಡ್ ಇದು 9 lakh ಬರುತ್ತೆ. 2 lakhs ಇನ್ಕ್ರೀಸ್ ಆಗಿದೆ. 2 lakh ಡಿವೈಡೆಡ್ ಬೈ 7 lakh ಇಂಟು 100 ಮಾಡಿದಾಗ 28.57 ಬಂದು ಆನ್ಸರ್ ಬರುತ್ತೆ. ನೆಕ್ಸ್ಟ್ ಕರೆಂಟ್ ಅಸೆಟ್ಸಲ್ಲಿ ಸ್ಟಾಕ್, ಡೆಟಾರ್ಸ್, ಕ್ಯಾಶ್ ಅಟ್ ಬ್ಯಾಂಕ್ ಇವೆರಡದು ಅಮೌಂಟ್ ಬರ್ಕೋತೀರಾ. ಎಷ್ಟು ಇನ್ಕ್ರೀಸ್ ಆಗಿದೆ, ಎಷ್ಟು ಡಿಕ್ರೀಸ್ ಆಗಿದೆ ಅಂತ ನೋಡ್ತೀರಾ. ಈ ಬಂದಿರೋ ಅಮೌಂಟಿಂದ ಈ ಅಮೌಂಟ್ನ ಡಿವೈಡೆಡ್ ಬೈ ಮಾಡಿ ಇಂಟು 100 ಮಾಡಿದಾಗ ನಿಮಗೆ ಈ ಒಂದು ಆನ್ಸರ್ ಸಿಗುತ್ತೆ. ನೆಕ್ಸ್ಟ್ ಇದನ್ನೆಲ್ಲ ಆ್ಯಡ್ ಮಾಡಿಕೊಂಡಾಗ ನಿಮಗೆ 3,30,000 3,70,000 ಬರುತ್ತೆ. 40,000 ಇನ್ಕ್ರೀಸ್ ಆಗಿದೆ. 40,000 ಡಿವೈಡೆಡ್ ಬೈ 3,30,000 ಇಂಟು 100 ಮಾಡಿದಾಗ 12.12% ಸಿಗುತ್ತೆ. ಆ್ಯಂಡ್ ಟೋಟಲ್ ಅಸೆಟ್ಸ್ ಎ ಪ್ಲಸ್ ಬಿ ಬಂದು 10,30,000 12,70,000 2,40,000 ಇನ್ಕ್ರೀಸ್ ಆಗಿದೆ. 2,40,000 ಡಿವೈಡೆಡ್ ಬೈ 10,30,000 ಇಂಟು 100 ಮಾಡಿದಾಗ 23.30% ಬಂದು ಆನ್ಸರ್ ಬರುತ್ತೆ. ನೆಕ್ಸ್ಟ್ ಈಗ ಇಂಟರ್ಪ್ರಿಟೇಷನ್ಗೆ ಯಾವುದೆಲ್ಲ ಫ್ಯಾಕ್ಟರ್ಸನ್ನು ನಾವು ಕನ್ಸಿಡರ್ ಮಾಡಬೇಕು ಅಂತ ನೋಡೋಣ. ಫಸ್ಟಿಂದ ಬರೋಣ. ಇಲ್ಲಿ ಶೇರ್ ಕ್ಯಾಪಿಟಲ್ ಬಂದು ಇನ್ಕ್ರೀಸ್ ಆಗಿದೆಯಾ ಡಿಕ್ರೀಸ್ ಆಗಿದೆಯಾ ಅಂತ ಟೋಟಲಲ್ಲಿ ನೋಡಿ. ಇನ್ಕ್ರೀಸ್ ಆಗಿದೆ ಅಂತ ಬರೀರಿ. ಆ್ಯಂಡ್ ನೆಕ್ಸ್ಟ್ ನಾನ್ ಕರೆಂಟ್ ಲಯಬಿಲಿಟೀಸಲ್ಲಿ ಇನ್ಕ್ರೀಸ್ ಆಗಿದೆಯಾ ಡಿಕ್ರೀಸ್ ಆಗಿದೆಯಾ ಅಂತ ನೋಡಿ. ಏನು ಮೂಮೆಂಟ್ ಇಲ್ಲ ಅಂತಂದರೆ ನಾನ್ ಕರೆಂಟ್ ಅಸೆಟ್ ಲಯಬಿಲಿಟೀಸ್ ಬಂದು ಯಾವುದೇ ರೀತಿಯಾದ ಮೂಮೆಂಟ್ ಇಲ್ಲ ಅಂತ ಹೇಳಿ ನೀವು ಬರೀಬೇಕು. ಆ್ಯಂಡ್ ಕರೆಂಟ್ ಲಯಬಿಲಿಟೀಸ್ ನೋಡಿ, ಇನ್ಕ್ರೀಸ್ ಆಗಿದರೆ ಇನ್ಕ್ರೀಸ್ ಆಗಿದೆ ಅಂತ ಬರೀರಿ, ಡಿಕ್ರೀಸ್ ಆಗಿದರೆ ಡಿಕ್ರೀಸ್ ಆಗಿದೆ ಅಂತ ಹೇಳಿ ಬರೀರಿ. ನೆಕ್ಸ್ಟು ಫಿಕ್ಸ್ಡ್ ಅಸೆಟ್ಸ್ನ ಯಾವಾಗಲೂ ನಾವು ಶೇರ್ ಕ್ಯಾಪಿಟಲ್ ರೈಸ್ ಮಾಡೋದಕ್ಕೆ ಅಥವಾ ಶೇರ್ ಕ್ಯಾಪಿಟಲ್ನ ಇನ್ಕ್ರೀಸ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಅದರಿಂದ ಇದು ಇನ್ಕ್ರೀಸ್ ಆಗಿದರೆ ಶೇರ್ ಕ್ಯಾಪಿಟಲ್ಗೆ ಯುಟಿಲೈಸ್ ಮಾಡ್ಕೋತೀವಿ. ಡಿಕ್ರೀಸ್ ಆಗಿದರೆ ಯಾವುದೇ ರೀತಿಯಾದ ಯುಟಿಲೈಸೇಷನ್ಸನ್ನು ನಾವು ಮಾಡ್ಕೊಳ್ಳಲ್ಲ ಅನ್ನೋದನ್ನು ನಾವಿಲ್ಲಿ ಬರಿತೀವಿ. ನೆಕ್ಸ್ಟು ಕರೆಂಟ್ ಅಸೆಟ್ಸ್ ಇನ್ಕ್ರೀಸ್ ಆಗಿದೆಯಾ ಇಲ್ಲ ಡಿಕ್ರೀಸ್ ಆಗಿದೆಯಾ ಅಂತ ನಾವು ಚೆಕ್ ಮಾಡ್ಕೋಬೇಕು. ಅದನ್ನು ಚೆಕ್ ಮಾಡಿ ಇನ್ಕ್ರೀಸ್ ಆಗಿದೆ ಅಂತ ಬರೀರಿ, ಡಿಕ್ರೀಸ್ ಆಗಿದೆ ಅಂತ ಬರೀರಿ. ಇದಿಷ್ಟು ಫ್ಯಾಕ್ಟರ್ಸನ್ನು ನೀವು ಕನ್ಸಿಡರ್ ಮಾಡಬೇಕಾಗುತ್ತೆ ಇಂಟರ್ಪ್ರಿಟೇಷನ್ ಬರೀಬೇಕಾದ್ರೆ. ಇದಿಷ್ಟು ಬಂದು ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್. ಆ್ಯಂಡ್ ನೆಕ್ಸ್ಟ್ ಇನ್ನೂ ಒಂದು ಕ್ವೆಶನ್ ಬಂದು ತೋರಿಸ್ತೀನಿ. ದ ಬ್ಯಾಲೆನ್ಸ್ ಶೀಟ್ ಆಫ್ ಶ್ರೀವತ್ಸ ಆ್ಯಂಡ್ ಕಂಪನಿ ಲಿಮಿಟೆಡ್ ಫಾರ್ ದ ಇಯರ್ ಎಂಡಿಂಗ್ 2023 to 24. ಈಕ್ವಿಟಿ ಶೇರ್ ಕ್ಯಾಪಿಟಲ್ ಆ್ಯಂಡ್ 12% ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್, ರಿಸರ್ವ್ ಫಂಡ್, P&L ಅಕೌಂಟ್ ಇದೆಲ್ಲ ಬಂದು ಶೇರ್ ಕ್ಯಾಪಿಟಲ್ ಅಂಡರಲ್ಲಿ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಲಾಂಗ್ ಟರ್ಮ್ ಲೋನ್ ಬಂದು ನಾನ್ ಕರೆಂಟ್ ಲಯಬಿಲಿಟೀಸಲ್ಲಿ ಬರುತ್ತೆ. ಕ್ರೆಡಿಟರ್ಸ್ ಬಂದು ಕರೆಂಟ್ ಲಯಬಿಲಿಟೀಸಲ್ಲಿ ಬರುತ್ತೆ. ಆ್ಯಂಡ್ ಫಿಕ್ಸ್ಡ್ ಅಸೆಟ್ಸ್ ಬಂದು
ನಾನ್ ಕರೆಂಟ್ ಅಸೆಟ್ಸಲ್ಲಿ ಬರುತ್ತೆ. ಆ್ಯಂಡ್ ಇನ್ವೆಸ್ಟ್ಮೆಂಟ್ ಬಂದು ನಾನ್ ಕರೆಂಟ್ ಅಸೆಟ್ಸ್, ಆ್ಯಂಡ್ ಅಕೌಂಟ್ ರಿಸೀವಬಲ್ ಬಂದು ಕರೆಂಟ್ ಅಸೆಟ್ಸ್, ಕ್ಯಾಶ್ ಅಟ್ ಬ್ಯಾಂಕ್ ಬಂದು ಕರೆಂಟ್ ಅಸೆಟ್ಸ್, ಇನ್ವೆಂಟ್ರೀಸ್ ಬಂದು ಕರೆಂಟ್ ಅಸೆಟ್ಸ್. ಇದಿಷ್ಟು ನೀವು ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟಲ್ಲಿ ಇಂಟರ್ಪ್ರಿಟ್ ಮಾಡಿ ಎಷ್ಟು ಚೇಂಜಸ್ ಆಗಿದೆ ಅನ್ನೋದನ್ನು ನೋಡಿ, ಆ್ಯಂಡ್ ಪರ್ಸೆಂಟೇಜ್ ಬಂದು ಇನ್ಕ್ರೀಸ್ ಆಗಿದೆಯಾ ಡಿಕ್ರೀಸ್ ಆಗಿದೆಯಾ ಅನ್ನೋದನ್ನು ನೋಡಿ, ಆ್ಯಂಡ್ ಇಂಟರ್ಪ್ರಿಟೇಷನ್ಗೆ ಯಾವೆಲ್ಲ ಫ್ಯಾಕ್ಟರ್ಸನ್ನು ಕನ್ಸಿಡರ್ ಮಾಡಬೇಕು ಅನ್ನೋದನ್ನು ನಾನು ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. ಅದನ್ನು ಇಂಟರ್ಪ್ರಿಟೇಷನಲ್ಲಿ ಇಂಟರ್ಪ್ರಿಟ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಕೂಡ ನಾನು ಸ್ಯಾಂಪಲ್ಗೆ ತೋರಿಸಿರ್ತೀನಿ. ಇಲ್ಲಿ ನೋಡಿ, ವಿತ್ ದ ಹೆಲ್ಪ್ ಆಫ್ ದ ಕಂಪನೀಸ್ ಬ್ಯಾಲೆನ್ಸ್ ಶೀಟ್ ಸ್ಟಡಿ ದ ಫಿನಾನ್ಷಿಯಲ್ ಪೊಸಿಷನ್ ಆಫ್ ಎಮ್ ಲಿಮಿಟೆಡ್ ಫಾರ್ ದ ಇಯರ್ 2008 to 2009 ಯೂಸಿಂಗ್ ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ ಟೆಕ್ನಿಕ್. ಫಸ್ಟ್ ಬಂದು ಲಯಬಿಲಿಟೀಸ್, ಅಸೆಟ್ಸ್ ಕೊಟ್ಟಿದ್ದಾರೆ. ಲಯಬಿಲಿಟೀಸಲ್ಲಿ 6% ರಿಡಂಪ್ಷನ್ ಕ್ಯುಮ್ಯುಲೇಟಿವ್ ಪ್ರಿಫರೆನ್ಸ್ ಶೇರ್ ಕೊಟ್ಟಿದ್ದಾರೆ, ಅದನ್ನು ಶೇರ್ ಕ್ಯಾಪಿಟಲಲ್ಲಿ ಬರಿತೀವಿ. ಆ್ಯಂಡ್ 6.5% ರಿಡೀಮಬಲ್ ಕ್ಯುಮ್ಯುಲೇಟಿವ್ ಪ್ರಿಫರೆನ್ಸ್ ಶೇರ್ ಕೊಟ್ಟಿದ್ದಾರೆ, ಅದು ಈಕ್ವಿಟಿ ಶೇರ್ಸನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಕ್ಯಾಪಿಟಲ್ ಕೊಟ್ಟಿದ್ದಾರೆ, ರಿಸರ್ವ್ಸ್ ಕೊಟ್ಟಿದ್ದಾರೆ, P&L ಕೊಟ್ಟಿದ್ದಾರೆ. ಇದಿಷ್ಟು ಬಂದು ಶೇರ್ ಕ್ಯಾಪಿಟಲ್ ಅಂಡರಲ್ಲಿ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ ಬಂದು ನಾನ್ ಕರೆಂಟ್ ಲಯಬಿಲಿಟೀಸ್. ಆ್ಯಂಡ್ ಸನ್ಟ್ರಿ ಕ್ರೆಡಿಟರ್ಸ್ ಬಂದು ಕರೆಂಟ್ ಲಯಬಿಲಿಟೀಸ್. ಪ್ರೊವಿಷನ್ ಫಾರ್ ಟ್ಯಾಕ್ಸ್ ಬಂದು ಕರೆಂಟ್ ಲಯಬಿಲಿಟೀಸ್. ಕಸ್ಟಮರ್ಸ್ ಕ್ರೆಡಿಟ್ ಬ್ಯಾಲೆನ್ಸ್ ಬಂದು ಕರೆಂಟ್ ಲಯಬಿಲಿಟೀಸ್. ಅನ್ಕ್ಲೈಮ್ಡ್ ಡಿವಿಡೆಂಟ್ ಬಂದು ಕರೆಂಟ್ ಲಯಬಿಲಿಟೀಸ್. ಪ್ರೊವಿಷನ್ ಫಾರ್ ಪ್ರಪೋಸ್ಡ್ ಡಿವಿಡೆಂಟ್ ಬಂದು ಕರೆಂಟ್ ಲಯಬಿಲಿಟೀಸ್. ಆ್ಯಂಡ್ ಪ್ರೊವಿಷನ್ ಫಾರ್ ಕಂಟಿಂಜೆಂಟ್ ಲಯಬಿಲಿಟಿ ಬಂದು ಕರೆಂಟ್ ಲಯಬಿಲಿಟಿ. ಆ್ಯಂಡ್ ಪ್ರೊವಿಷನ್ ಫಾರ್ ಗ್ರ್ಯಾಚುಯಿಟಿ ಅಕ್ರೂವಲ್ಸ್, ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟಿ, ಇದು ಬಂದು ಕರೆಂಟ್ ಲಯಬಿಲಿಟಿ. ಆ್ಯಂಡ್ ನೆಕ್ಸ್ಟ್ ಅಸೆಟ್ಸ್ ಕಡೆ ನೋಡೋದಾದರೆ ಅವರೇ ಡೈರೆಕ್ಟಾಗಿ ಕೊಟ್ಬಿಟ್ಟಿದ್ದಾರೆ, ಫಿಕ್ಸ್ಡ್ ಅಸೆಟ್ಸ್ ಆ್ಯಂಡ್ ಕರೆಂಟ್ ಅಸೆಟ್ಸ್ ಅಂತ ಹೇಳಿ. ಫಿಕ್ಸ್ಡ್ ಅಸೆಟ್ಸಲ್ಲಿ ಡಿಪ್ರಿಸಿಯೇಷನ್ ಆ್ಯಂಡ್ ಇನ್ವೆಂಟ್ರೀಸ್ ಕೊಟ್ಟಿದ್ದಾರೆ. ಕರೆಂಟ್ ಅಸೆಟ್ಸಲ್ಲಿ ರಿಸೀವಬಲ್ಸ್, ಅಡ್ವಾನ್ಸ್ ಪೇಮೆಂಟ್ ಆಫ್ ಟ್ಯಾಕ್ಸ್, ಕ್ಯಾಶ್ ಅಟ್ ಬ್ಯಾಂಕ್, ಸನ್ಟ್ರಿ ಡೆಟರ್, ಸ್ಟಾಕ್ ಇನ್ ಟ್ರೇಡ್, ಸ್ಟೋರ್, ಸ್ಪೇರ್ ಪಾರ್ಟ್ಸ್ ಆ್ಯಂಡ್ ಟೂಲ್ಸ್, ಇದಿಷ್ಟು ಬಂದು ಕರೆಂಟ್ ಅಸೆಟ್ಸ್ ಅಂತ ಅವರೇ ಕೊಟ್ಟಿದ್ದಾರೆ. ಎಷ್ಟು ನೀವು ಇನ್ಕ್ರೀಸ್ ಆಗಿದೆ, ಡಿಕ್ರೀಸ್ ಆಗಿದೆ, ಆ್ಯಂಡ್ ಪರ್ಸೆಂಟೇಜ್ ಇನ್ಕ್ರೀಸ್ ಆ್ಯಂಡ್ ಡಿಕ್ರೀಸನ್ನು ನೀವು ತೋರಿಸ್ಬೇಕಾಗುತ್ತೆ ಈ ಒಂದು ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟಲ್ಲಿ. ನೀವು ಟ್ರೈ ಮಾಡಿ, ನಿಮ್ಗೆ ಯಾವುದೇ ಡೌಟ್ಸ್ ಇದ್ದಲ್ಲಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಖಂಡಿತ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇಫ್ ಯು ಲೈಕ್ ದ ವಿಡಿಯೋ, ಪ್ಲೀಸ್ ಡೂ ಲೈಕ್, ಕಮೆಂಟ್, share, and don't forget to subscribe my channel. Let's meet in our next video. Until then, bye bye.